ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ನಾನು ನಿಮ್ಮ ವಿದ್ವಾನ್ ಮುಗುರು ಮಧು ದೀಕ್ಷಿತ. ವಿಶೇಷ ಏನಪ್ಪ ಅಂದರೆ ಈ ಬಾರಿಯ ನಮ್ಮ ದಸರಾ ಅತ್ಯಂತ ವಿಶೇಷತೆಗಳಿಂದ ಕೂಡಿರುವಂಥದ್ದು. ನಾವು ಈ ವರ್ಷ ಅನೇಕ ದುರ್ಘಟನೆಗಳನ್ನು ನೋಡಿದಂಥ ವರ್ಷ. ಯಾಕಂದರೆ ವಿಶ್ವಾವಸು ಸಂವತ್ಸರದಲ್ಲಿ ಅಧಿಪತಿ ರವಿ ಅಷ್ಟೊಂದು ಪಾಸಿಟಿವ್ ಇರೋದಿಲ್ಲ. ಆದರೆ ಈ ಎಲ್ಲದಕ್ಕೂ ಕೂಡ ಒಂದು ಕೆಟ್ಟದ್ದಿದ್ದಾಗ ಒಂದು ಒಳ್ಳೆಯದು ಅಂತ ಬೇಕಾಗತ್ತೆ. ಅದಕ್ಕೆ ಈ ಬಾರಿಯ ದಸರಾ ಬಹಳ ದೈವಿಕವಾಗಿರ್ತದೆ ಅಂತ. ಯಾಕಂದರೆ ಈ ಬಾರಿ 10 ದಿನದ ದಸರಾ 11 ದಿನಗಳಾಗ್ತಾ ಇರುವಂಥದ್ದು. 9 ದಿನಗಳು ನವರಾತ್ರಿ ಪೂಜೆ ಆದರೆ 10ನೇ ದಿನಕ್ಕೆ ವಿಜಯದಶಮಿಯ ಆಚರಣೆ ಮಾಡುವಂಥ ಒಂದು ಪ್ರತೀತಿ. ಯಾಕಂದರೆ 9 ದಿನಗಳ ಯುದ್ಧ ಆದ ನಂತರ ಅದರ ವಿಜಯವನ್ನು ದಶಮಿ ದಿನ ಆಚರಣೆ ಮಾಡುವಂಥದ್ದು ಅಂತ. ಆದರೆ ನಾವು 1, 2, 3, 4, 5, 6, 7, 8 ಅನ್ನುವಂಥ ರೀತಿಯಲ್ಲಿ ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದಿಲ್ಲ. ನಮ್ಮಲ್ಲಿ ಏನಿದ್ರು ಪಾಡ್ಯ, ದ್ವಿತೀಯ, ತೃತೀಯ, ಪಂಚಮಿ, ಷಷ್ಠಿ, ಅಷ್ಟಮಿ, ನವಮಿ, ದಶಮಿ ಅನ್ನುವಂಥ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೇವೆ. ಈ ಬಾರಿ ಏನಾಗಿದೆ ಅಂದರೆ ಈ ಪಂಚಮಿ ದಿನಪೂರ್ತಿ ಇರುವಂಥದ್ದು. ಇಲ್ಲಿ ದಿನಪೂರ್ತಿ ಅನ್ನುವಂಥದ್ದು ಇದೆಯಲ್ಲ, ಅಂದರೆ ಹಗಲಿನ ಪ್ರಮಾಣದಲ್ಲೂ ಇದೆ, ರಾತ್ರಿಯ ಪ್ರಮಾಣದಲ್ಲೂ ಇದೆ. ಮತ್ತು ಪ್ರಮುಖವಾಗಿ 26ನೇ ತಾರೀಕು ಸೂರ್ಯೋದಯದಲ್ಲೂ ಇದೆ ಮತ್ತು 27ನೇ ತಾರೀಕು ಸೂರ್ಯೋದಯದಲ್ಲೂ ಕೂಡ ಇದೆ. ಅಂದರೆ 2 ದಿನದ ಸೂರ್ಯೋದಯದಲ್ಲಿ ಪಂಚಮಿ ಇರೋದ್ರಿಂದ ಇದನ್ನು ವೃದ್ಧಿ ತಿಥಿ ಅಂತ ಕರಿತೀವಿ. ಆ ಕಾರಣದಿಂದ 2ನೇ ತಾರೀಕುವರೆಗೂ, ಅಂದರೆ 22ನೇ ತಾರೀಕು ಸೆಪ್ಟೆಂಬರಿಂದ ಅಕ್ಟೋಬರ್ 2ನೇ ತಾರೀಕು, ಅಂದರೆ ಒಟ್ಟು 11 ದಿನಗಳ ದಸರಾ ಇರುವಂಥದ್ದು. ಹಾಗಾದರೆ ಇದರ ಫಲವನ್ನು ನೋಡುವಾಗ ಪಂಚಮೇಶ್ಚ ದ್ವಿಜಾತೀನಾಂ ವಿಧಿರೇವ ಪ್ರಯೋಜಿತಃ ಪುನಃ ಪಾಪಹರಂ ಪ್ರೋಕ್ತಂ ಪೌರ್ಣಮಾಸ್ಯಾಂ ನವದಿನಂ. ಅಂದರೆ ಪಂಚಮಿ 2 ದಿನ ಬಂದು ನವರಾತ್ರಿ ಹಬ್ಬ ಹೆಚ್ಚಾಗುವಂಥದ್ದು ಪಾಪ ವಿನಾಶನವನ್ನು ಮಾಡುತ್ತೆ, ಪುಣ್ಯದಾಯಕವಾಗಿರುವಂಥ ಕಾಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಬಾರಿಯ ದಸರಾವನ್ನು ನೋಡಬೇಕಾಗ್ತದೆ. ಅದರಿಂದ ಈ ಬಾರಿಯ ದಸರಾದ ನಂತರ ಒಂದಷ್ಟು ಶುಭ ಸೂಚನೆಗಳು, ಮಳೆ ಬೆಳೆ ಮತ್ತು ಒಂದಷ್ಟು ಒಳ್ಳೆಯ ಕೆಲಸಗಳಾಗುವಂಥದ್ದು, ಜನತೆಗೆ ಒಳ್ಳೆಯದಾಗುವಂತಹ ಅನುಕೂಲ ಎಲ್ಲವೂ ಆಗುತ್ತೆ. ಅದರಿಂದ ಈ ಬಾರಿಯ ದಸರಾವನ್ನು 11 ದಿನದ ದಸರಾವನ್ನು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡಿ ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಇದರಿಂದ ನಿಮ್ಮ ಸರ್ವ ವಿಧವಾದಂಥ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ.